ಎಲ್ಲ ಯುವ ಮಿತ್ರರಿಗೂ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಸುತ್ತಮುತ್ತಲಲ್ಲೇ ಸಾಕಷ್ಟು ಪ್ರತಿಭೆಗಳಿರುತ್ತೆ. ಅದನ್ನು ಗುರುತಿಸೋದಕ್ಕೆ ಈಗಂತೂ ತಮ್ಮದೇ ಆದ ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ, ಹೊರ ಹಾಕಲಿಕ್ಕೆ, ಸಮಾಜಕ್ಕೆ ಪ್ರದರ್ಶನ ಮಾಡೋದಕ್ಕೆ ಅಂತ ಹೇಳಿ ಎಷ್ಟೋ ಜನ ಸಾಮಾಜಿಕ ಜಾಲತಾಣದ ಮೊರೆ ಹೋಗ್ತಾರೆ. ಆದರೆ ಕೆಲವೊಬ್ಬರು ಸಾಮಾಜಿಕ ಜಾಲತಾಣದ ಮೂಲಕ ಅಲ್ದಿರ ತಮ್ಮದೇ ಆದ ಪ್ರತಿಭೆಯ ಮೂಲಕ ಜನ ಗುರುತಿಸ್ಲಿ ಅಂತ ಪ್ರಯತ್ನ ಪಡುವಂಥವರು ಇರ್ತಾರೆ. ಅಂಥವರಲ್ಲಿ ಒಬ್ಬರು ಎಚ್ ಅಮೃತ. ಇವರು ಮೂಲತಃ ತುಮಕೂರಿನವರು, ಬೆಂಗಳೂರಲ್ಲಿದ್ದಾರೆ. ಬಹಳ ಸುಮಧುರ ಕಂಠದ ಗಾಯಕಿ ಅಂತಲೇ ಹೇಳಬಹುದು. ಈ ಗಾಯಕಿಯ ಪರಿಚಯ ಮಾಡಿಕೊಡೋದಕ್ಕೆ ಇವತ್ತು ಆಕಾಶವಾಣಿಯ ವೇದಿಕೆ ಸಜ್ಜಾಗಿದೆ. ನಮಸ್ಕಾರ ಅಮೃತ. ನಮಸ್ತೆ ಮ್ಯಾಮ್. ನೀವು ತುಮಕೂರಿನವರು ಅಂತ ಹೇಳಿದೆ. ಹೌದು ಮ್ಯಾಮ್. ಏನು ಮಾಡಿದ್ರಿ ತುಮಕೂರಲ್ಲಿ? ಯಾವ ಊರು ನಿಮ್ಮದು? ಅದ್ರ ಬಗ್ಗೆ ಎಲ್ಲ ನಿಮ್ಮ ಪರಿಚಯ ಒಂಚೂರು ನಮ್ಮ ಕೇಳುಗರಿಗೆ ಮಾಡಿಕೊಡ್ತೀರಾ? ತುಮಕೂರು ಆ್ಯಕ್ಚುಲಿ ಡಿಸ್ಟ್ರಿಕ್ಟ್ ನಮ್ಮದು. ತುಮಕೂರು ಅಂಡರಲ್ಲಿ ಶಿರಾ ತಾಲೂಕು ಅಂತ ಬರುತ್ತಲ್ಲ, ಅಲ್ಲಿ ಹುಣಸೆಹಳ್ಳಿ ಅಂತ ಊರು ನಮ್ಮದು. ನಾನು ಡಿಗ್ರಿ ತುಮಕೂರು ಯೂನಿವರ್ಸಿಟಿ ಕಾಲೇಜಲ್ಲಿ ಓದಿದ್ದು, ಹಾಸ್ಟೆಲಲ್ಲಿದ್ದೆ ಆ ಟೈಮಲ್ಲಿ. ಆಮೇಲೆ MBA ಗ್ಲೋಬಲ್ ಕಾಲೇಜಲ್ಲಿ ಸೀಟ್ ಸಿಕ್ತು ಬ್ಯಾಂಗ್ಳೂರಲ್ಲಿ. ಅಪ್ಪ ಅಮ್ಮ ಜಾಬ್ ಪರ್ಪಸ್ಗೋಸ್ಕರ ಈ 10 ಇಯರ್ಸಿಂದನೂ ಅವ್ರು ಬ್ಯಾಂಗ್ಳೂರಲ್ಲಿ ಶಿಫ್ಟ್ ಆಗಿ ಬ್ಯಾಂಗ್ಳೂರಲ್ಲೇ ಇದ್ದಾರೆ. ನನಗೆ MBA ಸೀಟ್ ಸಿಕ್ಕಾದ್ಮೇಲೆ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ. ಅಪ್ಪ ಅಮ್ಮ ಜೊತೆನೇ ಇದ್ದೆ. ಅವರು ಕೂಡ ಇವಾಗಲೂ ಇಲ್ಲೇ ಇದ್ದಾರೆ. ಮದುವೆ ಆಗಿ 9 ಮಂತ್ಸ್ ಆಗಿದೆ. ನಮ್ಮ ಹಸ್ಬೆಂಡ್ ಮನೆಯವರು ಕೂಡ ಬ್ಯಾಂಗ್ಳೂರಲ್ಲೇ ಇದ್ದಾರೆ. ಇವಾಗ ನಾವು ಬ್ಯಾಂಗ್ಳೂರಲ್ಲೇ ಇದ್ದೀವಿ ಮ್ಯಾಮ್. ನೀವು ನಿಮ್ಮ ಜೊತೆ ಹುಟ್ಟಿದವ್ರು ಎಷ್ಟು ಜನ? ನಾನು ನನ್ನ ತಮ್ಮ ಇಬ್ಬರು ತುಮಕೂರಲ್ಲೇ ಇದ್ರಿ? ಇಲ್ಲ ಮ್ಯಾಮ್, ಅವನು ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡ್ದ. ಅವನು ಓನಾಗಿ ನಾವೇ ಒಂದು ಕ್ಯಾಬ್ ಕೊಡ್ಸಿದ್ವಿ. ಅವ್ನು ಕ್ಯಾಬ್ ಡ್ರೈವ್ ಮಾಡ್ಕೊಂಡು ಇವತ್ತಿಗೂ ಬ್ಯಾಂಗ್ಳೂರಲ್ಲೇ ಅಪ್ಪ ಅಮ್ಮ ಜೊತೆ ಇದ್ದಾನೆ. ಅಪ್ಪ ಅಮ್ಮ ತಮ್ಮ ಎಲ್ಲ ಬೆಂಗಳೂರಲ್ಲಿದ್ದರೂ ಕೂಡ ನಿಮ್ಮ ಊರಿನ ಪ್ರೇಮ ನಿಮ್ಮನ್ನು ತುಮಕೂರಲ್ಲೇ ಉಳಿಸಿತಾ? ನಮ್ಮೂರ ಕಡೆ ನೇಚರ್ ತುಂಬ ಚೆನ್ನಾಗಿದೆ ಮ್ಯಾಮ್. ಅದು ನಾವು ಬೆಂಗಳೂರಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ ಥರ ನೇಚರ್ನ ನೋಡೋಕ್ಕಾಗೋದಿಲ್ಲ. ಅದೊಂದು ಡಿಸಡ್ವಾಂಟೇಜ್ ಅಂತಲೇ ಹೇಳ್ಬೋದು ಮ್ಯಾಮ್. ಓಕೆ, ನಿಮ್ಮ ಈ ಜೀವನದ ಬಗ್ಗೆ ಇನ್ನಷ್ಟು ಮಾತುಗಳನ್ನು ಆಡೋದಕ್ಕೆ ಮುಂಚೆ, ನೀವು ಒಳ್ಳೆಯ ಗಾಯಕಿ ಅಂತ ಕೇಳಿದ್ದೀವಿ ನಾವು. ನಿಮ್ಮ ಕಂಠಸಿರಿಯ ಪರಿಚಯ ಮೊದಲಿಗೆ ಯಾವ ಹಾಡಿನಿಂದ ಮಾಡಿಕೊಡ್ತೀರಾ? ಸರಸ್ವತಿಯ ಪ್ರಾರ್ಥನೆ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಗ ಕಲ್ಯಾಣಿ, ತಾಳ ಆದಿತಾಳ. ಶೃಂಗಪುರಾದೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾದೀಶ್ವರಿ ಶಾರದೆ ಶಂಕರ ಸನ್ನುತೆ ಶ್ರೀಪದ್ಮಚರಣೆ ಸಕಲ ಕಲಾ ವಿಶಾರದೆ ವರದೆ ಶಂಕರ ಸನ್ನುತೆ ಶ್ರೀಪದ್ಮಚರಣೆ ಸಕಲ ಕಲಾ ವಿಶಾರದೆ ವರದೆ ಸಲಹೆನ್ನ ತಾಯೇ ಸಾಮಗಾನ ಪ್ರಿಯೆ ಶೃಂಗಪುರಾದೀಶ್ವರಿ ಶಾರದೆ ಕರುಣೀಸಮ್ಮ ಶ್ರುತಿಗತಿಗಳ ಮಾತೆ ಕಮಣೀಯ ಸಪ್ತಾಸ್ವರ ಸುಪೂಜಿತೆ ಕರುಣೀಸಮ್ಮ ಶ್ರುತಿಗತಿಗಳ ಮಾತೆ ಕಮಣೀಯ ಸಪ್ತಾಸ್ವರ ಸುಪೂಜಿತೆ ಕಾವ್ಯಗಾನ ಕಲಾ ಸ್ವರೂಪಿಣಿ ಕಾವ್ಯಗಾನ ಕಲಾ ಸ್ವರೂಪಿಣಿ ಕಾಮಿತದಾಯಿನಿ ಕಲ್ಯಾಣಿ ಜನನಿ ಕಾಮಿತದಾಯಿನಿ ಕಲ್ಯಾಣಿ ಜನನಿ ಶೃಂಗಪುರಾದೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ
ಇಷ್ಟಪ್ರದೇ ಶೃಂಗಪುರಾದೀಶ್ವರಿ ಶಾರದೆ. ಶೃಂಗಪುರಾದೀಶ್ವರಿ ಇನ್ನೊಂದ್ಸರಿ. ಶೃಂಗಪುರಾದೀಶ್ವರಿ ಶಾರದೆ. ತುಂಬ ಚೆನ್ನಾಗಿ ಹಾಡ್ತೀರಾ ಅಮೃತ ನೀವು. ಥ್ಯಾಂಕ್ ಯು ಮ್ಯಾಮ್. ಎಲ್ಲಿ ಕಲ್ತ್ರಿ? ನಿಮ್ಮ ಸಂಗೀತದ ಪ್ರಯಾಣ ಆರಂಭ ಆಗಿದ್ದು ಎಲ್ಲಿಂದ? ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗಲೇ ಎವ್ರಿ ಇಯರ್ ಸ್ಕೂಲಲ್ಲಿ, ಇವಾಗ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ, ಎವ್ರಿ ಇಯರ್ ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ ಅಲ್ವಾ ಮ್ಯಾಮ್. ಎವ್ರಿ ಇಯರ್ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಓನ್ಲಿ ಟು ಸಿಂಗ್ ಭಾವಗೀತೆ ಆ್ಯಂಡ್ ಜನಪದ ಗೀತೆ ಅಷ್ಟಕ್ಕೇ. ಶಿರಾ ಅಲ್ಲಿ ಒಬ್ಬರು ರಂಗಸ್ವಾಮಿ ಸರ್ ಅಂತ ಇದ್ದಾರೆ, ಅವರು ನಮ್ಮ ಜಡ್ಜ್ ಆಗಿ, ನಾನು ಆ ತಾಲೂಕಲ್ಲಿ ಯಾವ ಸ್ಕೂಲ್ಗೆ ಹೋದರೂ ಅವರೇ ಜಡ್ಜ್ ಆಗಿ ಬರ್ತಾಯಿದ್ರು. ಆ ಸರ್ರು ನನ್ನನ್ನು ರೆಕಗ್ನೈಸ್ ಮಾಡಿ, ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ, ನೀನು ಸಂಗೀತದಲ್ಲಿ ಮುಂದೆ ಬರಬೇಕು ಅಂತ ಹೇಳಿಬಿಟ್ಟು ಅವರೇ ನಮ್ಮ ಪೇರೆಂಟ್ಸ್ನ ಅಪ್ರೋಚ್ ಮಾಡಿ ನಾನೇ ಕಲಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಇನಿಷಿಯಲ್ ಸ್ಟೇಜಲ್ಲಿ ತುಂಬ ವರ್ಷ ಅವ್ರು ನನ್ನ ಹತ್ರ ಫೀಸೇ ತೊಗೊಂಡಿಲ್ಲ ಮ್ಯಾಮ್. ಹಾಂ, ನಾವು ಕೂಡ ಫೀಸ್ನ ಅಫೋರ್ಡ್ ಮಾಡೋ ಸ್ಟೇಜಲ್ಲೂ ನಾವು ಅವಾಗ ಇರಲಿಲ್ಲ. ಅದಕ್ಕೆ ಅವ್ರು ನನಗೆ ಫೀಸೇ ತಗೊಳ್ದೇನೆ ನನಗೆ ಸಂಗೀತ ಅಭ್ಯಾಸ ಶುರು ಮಾಡಿದ್ದಾರೆ. ಅದಾದಮೇಲೆ ನಾನು ತುಮಕೂರಿಗೆ ಡಿಗ್ರಿಗೆ ಬಂದಮೇಲೆ ಶಿವರುದ್ರ ಶೆಟ್ಟಿ ಅಂತ ಸರ್ನ ಅವರೇ ಅಪ್ರೋಚ್ ಮಾಡಿ, ಆ ಸರ್ ಫ್ರೆಂಡ್ ಅವರು, ಅಲ್ಲಿಗೆ ನನ್ನನ್ನು ಸೇರಿಸಿದ್ರು. ಅವ್ರ ಹತ್ರ ಒಂದು 3 ವರ್ಷ ಅವ್ರ ಹತ್ರ ಕಲ್ತಿದ್ದೀನಿ. ಇವಾಗ ಬ್ಯಾಂಗ್ಳೂರಿಗೆ ಬಂದಾದಮೇಲೆ ಆ್ಯಕ್ಚುಲಿ ನಾನು ಬ್ರೇಕ್ ಕೊಟ್ಟಿದ್ದೆ ಮ್ಯೂಸಿಕ್ ಕ್ಲಾಸ್ಗೆ. ಆಫ್ಟರ್ ಇಸ್ರೋಗೆ ಜಾಯ್ನ್ ಆದಮೇಲೆ ಅಲ್ಲಿ ಒಂದು ಪ್ರೋಗ್ರಾಮಲ್ಲಿ ನನ್ನ ವಾಯ್ಸ್ನ ಕೇಳಿ ಇಸ್ರೋ ಸೈಂಟಿಸ್ಟ್ ಶಾಂತಲಕ್ಷ್ಮಿ ಮ್ಯಾಮು ನಾನು ನಿನಗೆ ಕಲಿಸ್ತೀನಿ ಅಂತ ಇವಾಗ ಅವ್ರ ಹತ್ರ ಕಲಿತಾ ಇದ್ದೀನಿ ಮ್ಯಾಮ್. ಓಕೆ ಓಕೆ. ನೀವು ನಿಮ್ಮ ಸಂಗೀತದ ಪ್ರಯಾಣ ಎಲ್ಲಿಂದ ಆರಂಭ ಮಾಡಿದ್ದು ಅನ್ನೋದರಿಂದ ಇಲ್ಲಿವರೆಗೂ ನಿಮ್ಮ ಪ್ರಯಾಣದ ಒಂದು ಪರಿಚಯ ಮಾಡಿಕೊಟ್ಟಿದ್ದೀರಾ. ಇನ್ನು ಹೇಗೆ ಮುಂದುವರಿಯುತ್ತೆ ಇದು ಅಂತ ಕೇಳಕ್ಕೆ ಮುಂಚೆ ಇನ್ನೊಂದು ಹಾಡು ಕೇಳ್ಬೇಡ. ಓಕೆ ಮ್ಯಾಮ್. ಯಾವುದು? ಭಾವಗೀತೆ. ಹಕ್ಕಿಗೂಡ ಬಿಟ್ಟ ಮೇಲೆ ಗೂಡಿಗೇನೋ ಬೆಲೆ ಇದೆ, ಹೃದಯ ಪ್ರೀತಿ ತೋರೆದ ಮೇಲೆ ಜೀವಕ್ಕೇನೂ ಸುಖವಿದೆ, ಜೀವಕ್ಕೇನೂ ಸುಖವಿದೆ. ಹಕ್ಕಿಗೂಡ ಬಿಟ್ಟ ಮೇಲೆ ಗೂಡಿಗೇನೋ ಬೆಲೆ ಇದೆ, ಹೃದಯ ಪ್ರೀತಿ ತೊರೆದ ಮೇಲೆ ಜೀವಕ್ಕೇನೋ ಸುಖವಿದೆ, ಜೀವಕ್ಕೇನೋ ಸುಖವಿದೆ. ನವವಸಂತ ಕಳೆದ ಮೇಲೆ ಕೂಗದೇನು ಕೋಗಿಲೆ, ನವವಸಂತ ಕಳೆದ ಮೇಲೆ ಕೂಗದೇನು ಕೋಗಿಲೆ, ನೀರು ಬತ್ತಿದಾಗ ಮೀನು ಸಾಯುವುದಲ್ಲದೆ ಉಳಿಯದೆ, ಸಾಯುವುದಲ್ಲದೆ ಉಳಿಯದೆ. ನನ್ನದೇನೋ ನಿನ್ನದೇನೋ ಯಾರದೇನೋ ಜಗದಲ್ಲಿ, ನನ್ನದೇನೋ ನಿನ್ನದೇನೋ ಯಾರದೇನೋ ಜಗದಲ್ಲಿ, ಪ್ರೀತಿ ಪ್ರೇಮ ಒಂದೇ ಸ್ಥಿರವು, ನೀತಿ ನಮ್ಮ ಬಾಳಲಿ, ನೀತಿ ನಮ್ಮ ಬಾಳಲಿ. ನನ್ನ ನೀನು ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ, ನನ್ನ ನೀನು ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ. ಅಂತುರೇಶ ನೀನು ಬರೆದ ನನಗೆ ಸ್ವರ್ಗ ಇಲ್ಲಿದೆ, ನನಗೆ ಸ್ವರ್ಗ ಇಲ್ಲಿದೆ. ಹಕ್ಕಿಗೂಡ ಬಿಟ್ಟ ಮೇಲೆ ಗೂಡಿಗೇನೋ ಬೆಲೆ ಇದೆ, ಹೃದಯ ಪ್ರೀತಿ ತೊರೆದ ಮೇಲೆ ಜೀವಕ್ಕೇನೂ ಸುಖವಿದೆ, ಜೀವಕ್ಕೇನೂ ಸುಖವಿದೆ, ಜೀವಕ್ಕೇನೂ ಸುಖವಿದೆ. ನೀವು ಇಷ್ಟು
ಎಷ್ಟು ಮಟ್ಟವಾಗಿ, ಅಂದರೆ ಒಂದು ಶ್ರುತಿ ಹಿಡಿದ್ರೆ ಪಕ್ಕ ಶ್ರುತಿ ಹಿಡಿದು ಹಾಡ್ತಿರಲ್ಲ, ಎಷ್ಟು ಅಭ್ಯಾಸ ಮಾಡ್ತೀರಾ? ಆ್ಯಕ್ಚುಲಿ ಇವಾಗ ಆಫೀಸಿಗೆ ಹೋಗಿ ಬರ್ತಾ ಇರೋದ್ರಿಂದ ಮನೆಗೆ ಬರೋದೇ ಒಂದು 7-7:30 ಆಗುತ್ತೆ. ನನಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ನಾನು ಮ್ಯಾರಿಡ್ ವಿಮೆನ್, ನಿಮಗೆ ಗೊತ್ತಲ್ವ ಮ್ಯಾಮ್ ಎಷ್ಟು ಕೆಲಸ ಇರುತ್ತೆ ಮನೇಲಿ. ಈವನ್ ನನ್ನ ಕೋ ಸಿಸ್ಟರ್ ಕೂಡ ಇದ್ದಾರೆ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀವಿ. ಬಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಅಷ್ಟು ಟೈಮ್ ಪರ್ಫೆಕ್ಟ್ ಅಂತ ಅನಿಸ್ತಾ ಇಲ್ಲ. ಬಿಕಾಸ್ ಆಫ್ ವರ್ಕ್ ಸ್ಟ್ರೆಸ್ ಇರೋದ್ರಿಂದ ಬೇಗ ರೆಸ್ಟ್ ಮಾಡಬೇಕು ಅನಿಸುತ್ತೆ. ಈ ಥರ ನಡೀತಾ ಇದೆ ಮ್ಯಾಮ್. ಇದು ನೀವು ಇಸ್ರೋದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಂದರೆ? ಹೌದು ಮ್ಯಾಮ್. ಅಂದರೆ MBA ಮುಗಿಸಿದ ಮೇಲೆ ಇಲ್ಲಿಗೆ ಸೇರಿದ್ರಾ ಅಥವಾ ಹೇಗೆ ಇಲ್ಲಿ ಕೆಲಸ ಇದಾಗಿತ್ತು ಅಂತ? ಆ್ಯಕ್ಚುಲಿ ನಾನು MBA ಮುಗಿಸಿದ್ದು ಡ್ಯೂರಿಂಗ್ ಕೊರೋನಾ ಟೈಮಲ್ಲಿ. ಆವಾಗ ಯಾವ ಕಂಪನೀಸು ಹೈರಿಂಗ್ಸ್ ಕಡಿಮೆ ಇತ್ತು. ಇಸ್ರೋದಲ್ಲಿ ನಮ್ಮಪ್ಪ ಆ್ಯಕ್ಚುಲಿ ಲಾಸ್ಟ್ 10 ಇಯರ್ಸಿಂದ ಇಸ್ರೋದಲ್ಲೇ ಗಾರ್ಡನರಾಗಿ ವರ್ಕ್ ಮಾಡ್ತಾಯಿದ್ರು. ಅವರು ಅಲ್ಲಿ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು ತಗೋಬೇಕು ಅಂತೇಳ್ಬಿಟ್ಟು ಅಪ್ರೋಚ್ ಮಾಡಾದಮೇಲೆ ಇಂಟರ್ವ್ಯೂ ಕರೆದ್ರು. ಇಂಟರ್ವ್ಯೂ ಸೆಲೆಕ್ಟ್ ಆಗಿ ಇಸ್ರೋಗೆ ಹೋಗಿದ್ದು ಮ್ಯಾಮ್. ನಾನು ಮೊದಲು ಡಾಟಾ ಎಂಟ್ರಿ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅದು ಕೂಡ ಕಾಂಟ್ರಾಕ್ಟ್ ಬೇಸಿಸ್, 3 ಇಯರ್ಸ್ ಅಷ್ಟೇ ಕಾಂಟ್ರಾಕ್ಟ್ ಇರೋದು. ಐ ಹ್ಯಾವ್ ಕಂಪ್ಲೀಟೆಡ್ 3 ಇಯರ್ಸ್ ದೇರ್. ಆಫ್ಟರ್ ದ್ಯಾಟ್ ನನ್ನ ವರ್ಕ್ ಎಫಿಷಿಯನ್ಸಿ ನೋಡಿ ಬೇರೆ ಡಿವಿಷನಿಗೆ ಅಲ್ಲೇ ಕೆಲ್ಸಕ್ಕೆ ತಗೊಂಡಿದ್ದಾರೆ ಮ್ಯಾಮ್. ಈಗ ಅಲ್ಲಿ ಏನಾಗಿ ವರ್ಕ್ ಮಾಡ್ತೀರಾ? ಈಗ ಅಸಿಸ್ಟೆಂಟ್ ಸೆಕ್ರೆಟ್ರಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಸ್ಟ್ರಾಕ್ ಸೊಸೈಟಿ ಅಂತ ಒಂದಿದೆ, ಅಲ್ಲಿ ಎಂಪ್ಲಾಯೀಸ್ ನೀಡ್ಸ್ನ ಫುಲ್ಫಿಲ್ ಮಾಡೋದಕ್ಕೆ ಲೋನ್ಸ್ ಇಶ್ಯೂ ಮಾಡೋದು, ಆ ಥರ ವರ್ಕ್. ಅವ್ರ ಅಕೌಂಟಬಿಲಿಟಿ ಮೇಂಟೈನ್ ಮಾಡೋದು, ಲೋನ್ ರಿಕವರಿ ಮಾಡ್ಕೊಳ್ಳೋದು, ಆ ಥರ ವರ್ಕ್ ಮ್ಯಾಮ್. ಆಡಿಟ್, AGVM, ಆಲ್ ದ ವರ್ಕ್ಸ್ ವಿಲ್ ಬಿ ದರ್. ಈಗ ನಿಮಗೆ ಈ ಓದಬೇಕಾದ್ರೆ MBA ಮಾಡಬೇಕು ಅನ್ನೋ ಆಕಾಂಕ್ಷೆ ಮುಂಚಿಂದನೂ ಇತ್ತಾ ಅಥವಾ ಆ ನಂತರದಲ್ಲಿ ಇದು ಒಂದು ಚಾಯ್ಸ್ ಅಂತ ತೊಗೊಂಡಿದ್ದೆ? ಇಲ್ಲ, ನಾನು ಆ್ಯಕ್ಚುಲಿ ನಾನು PUC ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. MBA ಮಾಡಬೇಕಂತ ಯಾವ ಇಂಟೆನ್ಷನಲ್ಲೂ ಅರ್ಲಿಯರ್ ನನ್ನ ತಲೆಯಲ್ಲಿ ಇರಲಿಲ್ಲ ಮ್ಯಾಮ್. ಈವನ್ ಆರ್ಟ್ಸ್ ಮೇಲೆ ಬಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡು ಬಂದಿದ್ದರಿಂದ ಇಂಗ್ಲೀಷ್ ಮೀಡಿಯಮ್ ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿ ಕಷ್ಟ ಆಗ್ತಾಯಿತ್ತು. ನನ್ನ ಗುಡ್ ಸ್ಕೋರ್ನ ನೋಡಿ ಯೂನಿವರ್ಸಿಟಿ ಕಾಲೇಜ್ ಅವರು BBM ಸೆಲೆಕ್ಟ್ ಮಾಡಿಕೊಂಡೆ. ನಾನು ಆ ಕೋರ್ಸ್ ಮೇಲೆ MBA ಮಾಡಿದ್ದು ಮ್ಯಾಮ್. ಸೊ ಬ್ಯಾಚುಲರ್ ಡಿಗ್ರಿ ನೀವು ತುಮಕೂರಲ್ಲಿ ಮುಗಿಸಿದ್ರಿ? ಎಸ್ ಮ್ಯಾಮ್, ತುಮಕೂರು ಯೂನಿವರ್ಸಿಟಿ ಕಾಲೇಜ್ ಮುಗಿಸ್ಬಿಟ್ಟು ಆಮೇಲೆ ಇದು MBA ಮಾಡೋದಕ್ಕೆ ಮಾಸ್ಟರ್ಸ್ಗೋಸ್ಕರ ಬೆಂಗಳೂರಿಗೆ ಬಂದ್ರಿ? ಎಸ್. MBA ಮಾಡಬೇಕಾದ್ರೆ ಯೂಶುವಲ್ ಆಗಿ MBA ಮಾಡೋ ಅಂಥವ್ರು ಮುಂದಿನ ನಮ್ಮ ಗುರಿ ಇಂಥದ್ದು ಅಂತ ಇಟ್ಕೊಂಡಿರ್ತಾರೆ. ಕೆಲವಾರು ವರ್ಷ ಕೆಲಸ ಮಾಡಿ ಅಥವಾ ಯಾವುದಾದ್ರೂ ಒಂದು ಸ್ಟಾರ್ಟಪ್ ಮಾಡೋ ಅಂಥದ್ದು ಇರಬಹುದು, ಅಥವಾ ತಮ್ಮದೇ ಆದಂಥ ಒಂದು ಉದ್ಯಮದ ಹಾದಿಯಲ್ಲಿ ಬೇರೆಯವ್ರ ಜೊತೆ ಸೇರ್ಕೊಳ್ಳೋ ಅಂಥದ್ದು ಇರ್ಬೋದು. ನಿಮ್ಮ ಕನಸುಗಳೇನಿತ್ತು MBA ಮಾಡುವಾಗ? ನಾನು MBA ಮಾಡೋ ಟೈಮಲ್ಲಿ ಯಾವುದಾದ್ರೂ MNC ಕಂಪನಿಲಿ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ಥಾಟ್ ಇತ್ತು. ಮತ್ತು ಓನ್ ಎಂಟರ್ಪ್ರಿನರ್ಶಿಪ್ ಮಾಡೋದಕ್ಕೆ ನನ್ನ ಹತ್ರ ಅಷ್ಟೊಂದು ಇನ್ವೆಸ್ಟ್ಮೆಂಟಿಗೆ ಕಷ್ಟ ಆಗ್ತಾಯಿತ್ತು. ಸೊ ನಾನು ಆ ಫೀಲ್ಡಿಗೆ ಹೋಗಲಿಲ್ಲ. ಈವನ್ MNC ಕಂಪ್ನಿಲಿ ಜಾಬ್ ಸಿಗಲಿಲ್ಲ. ಅಂದರೆ ಸಿಗಲಿಲ್ಲ ಮೀನ್ಸ್ ನಾನು ಅಟೆಂಡ್ ಮಾಡಲಿಲ್ಲ ಯಾವುದು. ಇಲ್ಲೇ ಇಸ್ರೋದಲ್ಲಿ ಜಾಯ್ನ್ ಆಗಿದ್ದರಿಂದ ಅಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮ್ಯಾಮ್. ಆ್ಯಂಡ್ ಇಸ್ರೋಲಿ ನಂದು ಇದು 3ನೇ ಜಾಬ್. ಅರ್ಲಿಯರ್ SAP ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಕಂಪನೀಲಿ ಆಲ್ ಓವರ್ ಕರ್ನಾಟಕ ಅವ್ರು ಪ್ರಾಡಕ್ಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಅದ್ರ ಅಕೌಂಟಬಿಲಿಟಿ ಮೇಂಟೈನ್ ಮಾಡ್ಕೊಳ್ಳೋ ಕೆಲಸ ಸಿಕ್ಕಿತ್ತು. ಅಲ್ಲಿ ಒಂದು 6 ಮಂತ್ಸ್ ಮಾಡಿದೆ. ಆಫ್ಟರ್ ದಟ್ ಐ ವಿಲ್ ಜಂಪ್ ಟು ಇಸ್ರೋ ಮ್ಯಾಮ್. MBA ಮಾಡಿ ಈ ಕೆಲಸ ಮಾಡ್ತಿದ್ದೀನಿ, ಬೇರೆ ಏನಾದರೂ ಮಾಡಬಹುದು ಅನ್ನೋ ಚಾಯ್ಸು, ಥಾಟು ಇದೆ ಮ್ಯಾಮ್, ಈಗಲೂ ಇದೆ. ಗೊತ್ತಿಲ್ಲ ಏನು ಮಾಡಬೇಕು. ಅಂದರೆ ಕನಸು ಕಾಣಬೇಕು, ಕನಸು ಕಂಡಾಗಷ್ಟೇ ಗುರಿ ಸಾಧನೆ ಸಾಧ್ಯ ಅಲ್ವಾ? ವಿ ಹ್ಯಾವ್ ಟು ಏಮ್ ಟು ದ ಮೂನ್, ಅಟ್ಲೀಸ್ಟ್ ವಿ ವಿಲ್ ಲ್ಯಾಂಡ್ ಅಪಾನ್ ದ ಸ್ಟಾರ್ಸ್ ಅನ್ನೋ ರೀತಿ ನಾವು ಏಮ್ ಇಟ್ಕೋಬೇಕು. ಈಗ ತಾನೇ ನೀವೇ ಹಾಡ್ತಾ ಇದ್ರಿ ಒಂದು ಭಾವಗೀತೆ, ಅದರ ಸಾಲುಗಳು ಕೂಡ ಕನಸನ್ನ ಬಿತ್ತೋ ಅಂಥದ್ದೇ ಆಗಿತ್ತು. ಸೊ ನೀವು ಹಾಡೋದಕ್ಕೆ ಏನು ನಿಮಗೆ ಸ್ಫೂರ್ತಿ ಕೊಡೋ ಅಂಥದ್ದು? ಆ ರಾಗನ ಅಥವಾ ಆ ಗೀತೆಯಲ್ಲಿರುವಂಥ ಭಾವನ ಯಾವುದು ನಿಮ್ಮನ್ನು ಆಕರ್ಷಿಸುತ್ತೆ ಹೆಚ್ಚಾಗಿ? ಈಗ ನಾನು ಭಾವಗೀತೆ ಆಡ್ತಾ ಇದ್ದೀನಿ ಅಂದರೆ ಅದ್ರ ಭಾವ, ಮೀನಿಂಗ್, ಸಾಹಿತ್ಯ, ಬರವಣಿಗೆ ರೀತಿ ಅದೆಲ್ಲನೂ ಸ್ಫೂರ್ತಿ ಆಗುತ್ತೆ. ಜಾನಪದ ಗೀತೆ ಹಾಡ್ತಾ ಇದ್ದೀನಿ ಅಂದರೆ ಇವಾಗ ನಮ್ಮ ಅನಾದಿ ಕಾಲದ ಜನಗಳೆಲ್ಲ ಅವ್ರು ಹೇಗೆ ಬರೆದಿರ್ತಾರೆ, ಆಗಿನ ಕಾಲದ ಜೀವನ ಶೈಲಿನೇ ಬೇರೆ ಇತ್ತು, ಆ ರೀತಿ ಬರೆದಿರ್ತಾರೆ. ನಾನೇ ಅಲ್ಲಿಗೆ ಅಲ್ಲಿದ್ದೀನೇನೋ ಅನ್ನೋ ಫೀಲ್ ನನಗೆ ಬರುತ್ತೆ ಹಾಡಬೇಕಾದ್ರೆ. ಸೊ ಅದನ್ನೇ ಸ್ಫೂರ್ತಿಯಾಗಿ ತೊಗೊಂಡು ಹಾಡ್ತೀನಿ. ಈಗ ನೀವು ಇಷ್ಟು ಹೇಳಿದ್ಮೇಲೆ ನಾವು ಒಂದು ಜಾನಪದ ಗೀತೆ ಕೇಳಲೇಬೇಕಲ್ವಾ? ಕೇಳಲೇಬೇಕು ಮ್ಯಾಮ್.
ಹಳ್ಳಿ ಚಂದ ಕಾಣೋ ತಮ್ಮ, ಹಳ್ಳಿ ಜನ ಚಂದ ಕಾಣೋ ತಮ್ಮ, ಹಳ್ಳಿ ಚಂದ ಕಾಣೋ ತಮ್ಮ, ಹಳ್ಳಿ ಜನ ಚಂದ ಕಾಣೋ ತಮ್ಮ. ಹಳ್ಳಿ ಹಾಡೋಕು ಚಂದ, ಹಳ್ಳಿ ನೋಡೋಕು ಚಂದ, ಹಳ್ಳಿಯ ಹಾಡ ಹಾಡಲು ಬಲು ಚಂದ ಕಾಣೋ ತಮ್ಮ, ನಮ್ಮ ಹಳ್ಳಿ ಹಾಡ ನೀ ಹಾಡೋ ತಮ್ಮ, ನಮ್ಮ ಹಳ್ಳಿ ಹಾಡ ನೀ ಹಾಡೋ ತಮ್ಮ, ಹಳ್ಳಿ ಚಂದ ಕಾಣೋ ತಮ್ಮ, ಹಳ್ಳಿ ಜನ ಚಂದ ಕಾಣೋ ತಮ್ಮ. ಒತ್ತಾರೆ ಹೇಳುತ್ತಿದ್ದಂಗೆ ಇಲ್ಲಿ ಮುಕ್ಕೋಟಿ ಹಕ್ಕಿಗಳ ದನಿ, ಯಾರೋ ನೆಟ್ಟಾರೋ ಕಾಣೋ ಇಲ್ಲಿ ಹೊಂಗೆ ಮಾವು ಬೇವು ಸಾಲೋಣಿ. ಒತ್ತಾರೆ ಹೇಳುತ್ತಿದ್ದಂಗೆ ಇಲ್ಲಿ ಮುಕ್ಕೋಟಿ ಹಕ್ಕಿಗಳ ದನಿ, ಯಾರೋ ನೆಟ್ಟಾರೋ ಕಾಣೋ ಇಲ್ಲಿ ಹೊಂಗೆ ಮಾವು ಬೇವು ಸಾಲೋಣಿ. ಹೊಳೆ ಹರಿಯುತ್ತದೋ ತೊರೆ ತುಳುಕುತ್ತದೋ ಹಸಿರು ಇಲ್ಲುಸಿರಾಡುವುದೋ, ಹೊಳೆ ಹರಿಯುತ್ತದೋ ತೊರೆ ತುಳುಕುತ್ತದೋ ಹಸಿರು ಇಲ್ಲುಸಿರಾಡುವುದೋ. ಹಳ್ಳಿ ಕಣೋ ಅಡಿಪಾಯ ಜಗಕ್ಕೆ, ಹಳ್ಳಿಯಿಂದ ಬದುಕು ಅಲ್ಲಿಂದ ಲೋಕ ಬೆಳಕು, ಹಳ್ಳಿಯಿಂದ ಬದುಕು ಅಲ್ಲಿಂದ ಲೋಕ ಬೆಳಕು. ತಂದನಾನಿ ತಾನಾನ ತಂದನಾನಿ ತಾನಾನ ತಂದನಾನಿ ತಾನಾನ ತಂದನಾನಿ ತಾನಾನ ತಂದನಾನಿ ತಾನಾನ ಹೊಯ್ ತಂದನಾನಿ ತಾನಾನ. ತಂದನ ತಂದನ ತಾನ ಹಾಡು ಇದು ಜಾನಪದ ಕಲೆಗಳ ತವರು, ಮಹಾಪುರುಷರ ನೆತ್ತಂತ ಜನುಮದಾತೆಯು ಈ ಹಳ್ಳಿಗರು. ತಂದನ ತಂದನ ತಾನ ಹಾಡು ಇದು ಜಾನಪದ ಕಲೆಗಳ ತವರು, ಮಹಾಪುರುಷರ ನೆತ್ತಂತ ಜನುಮದಾತೆಯು ಈ ಹಳ್ಳಿಗರು. ಈ ಜನರುಳಿವಿಗೂ ಜಗದೇಳಿಗೆಗೂ ಎಲ್ಲ ಬಿತ್ತಿ ಬೆಳೆಯುವರೋ, ಈ ಜನರುಳಿವಿಗೂ ಜಗದೇಳಿಗೆಗೂ ಎಲ್ಲ ಬಿತ್ತಿ ಬೆಳೆಯುವರೋ. ತುತ್ತು ನೀಡುವ ಧೀಮಹಿ ತಾಯಿಗರೋ, ಕಪಟ ಮೋಸವನ್ನು ಎಂದು ಅರಿಯದೋರು, ನ್ಯಾಯ ನೀತಿಗಾಗಿ ತಲೆ ತಗ್ಗಿ ಬಾಳುವೋರು. ಹಳ್ಳಿ ಚಂದ ಕಾಣೋ ತಮ್ಮ, ಹಳ್ಳಿ ಜನ ಚಂದ ಕಾಣೋ ತಮ್ಮ, ಹಳ್ಳಿ ಹಾಡೋಕು ಚಂದ, ಹಳ್ಳಿ ನೋಡೋಕು ಚಂದ, ಹಳ್ಳಿಯ ಹಾಡ ಹಾಡಲು ಬಲು ಚಂದ ಕಾಣೋ ತಮ್ಮ, ನಮ್ಮ ಹಳ್ಳಿ ಹಾಡ ನೀ ಹಾಡೋ ತಮ್ಮ, ನಮ್ಮ ಹಳ್ಳಿ ಹಾಡ ನೀ ಹಾಡೋ ತಮ್ಮ, ನಮ್ಮ ಹಳ್ಳಿ ಹಾಡ ನೀ ಹಾಡೋ ತಮ್ಮ. ಈ ಹಾಡುಗಳೆಲ್ಲ ನೀವು ಇಲ್ಲಿ ಕಲ್ತಿದ್ದ ಅಥವಾ ನಿಮ್ಮ ಸ್ಕೂಲ್ ಡೇಸಲ್ಲಿ ಅಂದರೆ ನಿಮ್ಮ ಮೊದಲನೇ ಮೇಷ್ಟ್ರು ರಂಗಸ್ವಾಮಿ ಮೇಷ್ಟ್ರು ಕಲಿಸಿದ್ದು? ಅವರು ಹೇಳ್ಕೊಡ್ತಾ ಇದ್ದಾಗ ನೀವು ಅವ್ರ ಮನೆಗೆ ಪಾಠಕ್ಕೆ ಹೋಗ್ತಿದ್ರಾ ಅಥವಾ ಅವ್ರ ಮನೆಗೆ ಪಾಠಕ್ಕೆ ಹೋಗ್ತಿದ್ರಿ? ಆಮೇಲೆ ಬೇರೆ ಟೀಚರ್ನ ಬದಲಾಯಿಸಿದ್ರಿ ಅಂತ ಹೇಳಿದ್ರಿ. ನೆಕ್ಸ್ಟ್ ಇವಾಗ ಶಾಂತಲಕ್ಷ್ಮಿ ಅವ್ರ ಹತ್ರ ಕಲಿತಿದ್ದೀರಾ. ಏನು ಕಲಿತಿದ್ದೀರಾ ಈಗ ಇವ್ರ ಹತ್ರ? ಈಗ ವರ್ಣಗಳನ್ನ ಕಲಿತಾ ಇದ್ದೀನಿ. ಅಂದರೆ ಶಾಸ್ತ್ರೀಯ ಸಂಗೀತವನ್ನು ಇವ್ರ ಹತ್ರ ಅಭ್ಯಾಸ, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಇವ್ರ ಮುಖಾಂತರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮುಂಚೆನೂ ನೀವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ರಂಗಸ್ವಾಮಿ ಸರ್ ಹತ್ರನೇ ಅಪ್ ಟು ದ ಸ್ಟೇಜ್ವರೆಗೂ ಕಲ್ತಿದ್ದೆ. ಅದ್ರ ಮುಂದಕ್ಕೆ ಇವಾಗ ಮ್ಯಾಮ್ ಹತ್ರ ಕಲಿತಾ ಇದ್ದೀನಿ. ಇಲ್ಲಿ ಶಾಂತಲಕ್ಷ್ಮಿ ಅವ್ರ ಹತ್ರ ನೀವು ಕಲಿಯುವಾಗ ಈಗ ನೀವು ಹೇಳಿದ್ರಿ ಮೊದಲನೇ ಟೀಚರು ನಿಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂಥೇಳಿ ಫೀಸ್ ತೊಗೊತಿರ್ಲಿಲ್ಲ ಅಂತ. ಇಲ್ಲಿ ಹೇಗೆ? ಆ್ಯಕ್ಚುಲಿ ಈ ಮ್ಯಾಮ್ ಕೂಡ ಫೀಸ್ ತಗೋತಾ ಇಲ್ಲ ಮ್ಯಾಮ್.
ಫ್ರೀಯಾಗೇ ಹೇಳ್ಕೊಡ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಆಫೀಸಲ್ಲಿ ಕೆಲಸ ಮಾಡುವಾಗ ಮಧ್ಯ ಬ್ರೇಕ್ ಸಿಕ್ಕಾಗ ಕಲಿತೀರಾ? ಬ್ರೇಕ್ಸ್ ಆಫೀಸಲ್ಲೆಲ್ಲ ಕಲಿಯೋದಕ್ಕೆ ಟೈಮ್ ಇರೋದಿಲ್ಲ. ಸಂಜೆ ಮನೆಗೆ ಬಂದಾದಮೇಲೆ ಆನ್ಲೈನ್ ಕ್ಲಾಸ್ ತಗೋತಾ ಇದ್ದಾರೆ ಮ್ಯಾಮ್. ಅವ್ರ ಮನೆಗೂ ನಮ್ಮ ಮನೆಗೂ ತುಂಬ ದೂರ ಇದೆ, ಒಂದು 20-25 ಕಿಲೋಮೀಟರ್ ಆಗುತ್ತೆ. ಸೊ ನಾನು ಡೈಲಿ ಅಲ್ಲಿಗೆ ಹೋಗ್ಬಿಟ್ಟು ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆನ್ಲೈನ್ ಕ್ಲಾಸಸ್ ತಗೋತಾ ಇದ್ದಾರೆ. ಅಂದರೆ ಅವರು ಕಚೇರಿ ಮುಗಿಸಿ ನಿಮ್ಮ ಕಚೇರಿ ಮುಗಿಸಿ ಅವರು ಬಿಡುವು ಮಾಡಿಕೊಂಡು ನಿಮಗೋಸ್ಕರ ಪಾಠ ಹೇಳ್ಕೊಡ್ತಾರೆ. ಹೌದು ಮ್ಯಾಮ್. ಈಗ ನೀವು ಇಷ್ಟೊಂದೆಲ್ಲ ಏನಂದರೆ ಇಷ್ಟೊಳ್ಳೆ ಕಂಠಸಿರಿ ಇದೆ ನಿಮಗೆ, ಜೊತೆಗೆ ಹೇಳ್ಕೊಡೋ ಅಂಥವ್ರಿದ್ದಾರೆ. ಇಲ್ಲಿ ಏನಾದರೂ ಒಂದು ಮುಂದೆ ಹೆಜ್ಜೆ ಹಾಕಬೇಕು ಅನ್ನೋ ಆಕಾಂಕ್ಷೆಗಳು ಅಥವಾ ಯಾವುದಾದ್ರೂ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಅಂಥದ್ದು ಕಾಂಪಿಟೇಷನ್ಸು ಆ ಥರ ಏನಾದ್ರು ಇದೆಯಾ? ಸ್ಕೂಲ್ ಡೇಸ್ ಮತ್ತು ಕಾಲೇಜ್ ಡೇಸಲ್ಲಿ ತುಂಬ ಕಾಂಪಿಟೇಷನ್ಸ್ನ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಈವನ್ ಡಿಸ್ಟ್ರಿಕ್ಟ್ ಲೆವೆಲಲ್ಲೆಲ್ಲ ಸೆಲೆಕ್ಟ್ ಆಗಿ ಫಸ್ಟ್ ಪ್ರೈಸ್ ತಂದು ನಮ್ಮ ಕಾಲೇಜಿಗೆ ಕೊಟ್ಟಿರೋದು ಉಂಟು. ಈವನ್ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಕ್ಯಾಬಿನಲ್ಲಿ ನಾನು ತಂದುಕೊಟ್ಟಿರೋ ಶೀಲ್ಡ್ ಸ್ಟಿಲ್ ಇಟ್ ಈಸ್ ದೇರ್ ಇನ್ ಹಿಸ್ ಆಫೀಸ್. ಇವಾಗ ನಾನು ಚಂದನ ಟಿ ವಿಲಿ ಗಾನಚಂದನ ಅಂತ ಒಂದು ಪ್ರೋಗ್ರಾಮ್ ಬರ್ತಾಯಿತ್ತು. ಮನೋಹರ್ ಸರ್ ಮತ್ತು BR ಛಾಯಾ ಮ್ಯಾಮ್ ಜಡ್ಜಾಗಿ ಅಲ್ಲಿ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ದೆ. ವಿಮೆನ್ಸ್ ಡೇ ಪ್ರೋಗ್ರಾಮ್ಗೆ ನನ್ನನ್ನು ಕರೆಸಿದ್ರು, ಅಲ್ಲೂ ಹಾಡಿದ್ದೆ. ಮತ್ತು ತುಂಬ ಕಾಂಪಿಟೇಷನ್ಸ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ ಮ್ಯಾಮ್. ಐ ವಿಲ್ ಟ್ರೈ ಮ್ಯಾಮ್ ಫರ್ದರ್. MBA ಮಾಡಿದ್ದೀರಾ, ಜೊತೆಗೆ ಹಾಡ್ತೀರಾ. ಸೊ ಹಾಗಿದ್ದಾಗ ಯಾವ ಕಡೆ ನಿಮ್ಮ ಹೆಜ್ಜೆ ಮುಂದಕ್ಕೆ ಹೋಗುತ್ತೆ ಅಂತ? ಯಾಕಂದರೆ 2 ದೋಣಿ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮ್ಯಾಮ್. ಅದ್ರ ಜೊತೆಗೆ ಈಗ ನೀವು ಮದುವೆ ಆಗಿರೋದ್ರಿಂದ ನಿಮ್ಮ ಸಂಸಾರದ ಹೊರೆನೂ ಹೊರಬೇಕಾಗತ್ತೆ. ಹೌದು. ಹೆಣ್ಮಕ್ಳಿಗೆಲ್ಲೋ ಇದು ಒಂದು ಕಡೆ ಹಿಡ್ತಾ ಅಂಕುಶ ಇದ್ದಂಗೆ ಹಿಂದಕ್ಕೆ ಎಳೆದು ಬಿಡುತ್ತೆ ಅಲ್ವಾ? ಹೌದು ಮ್ಯಾಮ್. ಯಾಕೆ ಅಂದರೆ ಸಂಸಾರದ ಜವಾಬ್ದಾರಿ ಇರಬಹುದು, ಮುಂದಕ್ಕೆ ಸಂಸಾರ ದೊಡ್ಡದಾಗುವಂಥದ್ದು ಇರ್ಬೋದು. ಇದೆಲ್ಲ ಆಗೋ ಹೊತ್ತಿಗೆ ಸಮಯ ಮುಂದಕ್ಕೆ ಓಡೋಟೋಗಿರುತ್ತೆ. ನಾವು ಮತ್ತೆ ಹಿಂದೆ ತಿರುಗಿ ನೋಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇದು ಕಾಂಪಿಟೇಷನ್ ಪ್ರಪಂಚ, ಅದನ್ನು ಒಪ್ಕೊಳ್ಳೇಬೇಕು. ಸ್ಪರ್ಧೆಯಲ್ಲಿ ನಾಗಾಲೋಟದಲ್ಲಿ ಓಡಾಡೋ ಅಂಥ ಸಾಕಷ್ಟು ಜನ ಸ್ಪರ್ಧಿಗಳಿರ್ತಾರೆ, ಅವ್ರ ಜೊತೆ ನೀವು ಕಾಂಪೀಟ್ ಮಾಡಬೇಕಾಗತ್ತೆ. ಹೌದು ಮ್ಯಾಮ್. ಈ ಒಂದು ಸ್ಪರ್ಧೆ ಬಗ್ಗೆ ಮಾತಾಡುವಾಗ ನನಗನ್ಸತ್ತೆ ಅಮೃತ, ನೀವು ಇಷ್ಟಕ್ಕೆ ಸಮಾಧಾನವಾಗಿ ಕೂತ್ಕೊಳ್ದಿರಾ, ಓಕೆ ನನಗೆ ಒಂದು ಕಾಂಟ್ರಾಕ್ಟ್ ಕೆಲಸ ಇದೆ ಆರಾಮಕ್ಕಿರಬಹುದು ಅನ್ನೋದು ಇಲ್ದಿರ, ಬಹುಶಃ ನೀವು ಇನ್ನಷ್ಟು ಇರುವಂಥ ಅವಕಾಶಗಳ ಕಡೆ ಗಮನ ಹರಿಸಿದ್ರೆ, ಈಗಂತೂ ಸರ್ಕಾರದ ಯೋಜನೆಗಳು ಸಾಕಷ್ಟಿದೆ ಯುವ ಪೀಳಿಗೆಗೋಸ್ಕರ ಮುಂದೆ ಬರೋದಕ್ಕೆ ಅಂಥೇಳಿ, ಆ ದಿಕ್ಕಿನಲ್ಲಿ ನೀವು ಬಹುಶಃ ಆಲೋಚನೆ ಮಾಡಿದ್ರೆ ನಿಮ್ಮ ಪರಿಧಿ ಇನ್ನಷ್ಟು ದೊಡ್ಡದಾಗತ್ತೆ ಅಂತ ಅನಿಸತ್ತೆ. ನಮ್ಮ ಪ್ರಯತ್ನ ಮಾಡ್ತೀನಿ ಮ್ಯಾಮ್. ಈಗ ನಮ್ಮ ಕಾರ್ಯಕ್ರಮ ಮುಗಿಸೋದಕ್ಕೆ ಮುಂಚೆ ನೀವು ಶಾಸ್ತ್ರೀಯ ಸಂಗೀತ ಹೇಳ್ತಾ ಇದ್ರಿ. ಇದುವರೆಗೂ ಮೊದಲಿಗೆ ಒಂದು ಕೃತಿಯನ್ನು ಕೇಳಿಸಿದ್ರಿ, ಅದಾದಮೇಲೆ ಭಾವಗೀತೆ, ಜನಪದ ಗೀತೆ ಎಲ್ಲ ಕೇಳಿದಾಗ, ಸಾಮಾನ್ಯವಾಗಿ ಶಾಸ್ತ್ರೀಯ ಸಂಗೀತ ಅಂತಂದಾಗ ಆ ಒಂದು ಕಚೇರಿಯ ಕೊನೆಯಲ್ಲಿ ದೇವರ ನಾಮ ಹಾಡೋದು ವಾಡಿಕೆ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮುಗಿಸೋಕ್ಕೆ ಮುಂಚೆನೂ ಒಂದು ದೇವರ ನಾಮ ಕೇಳಬಹುದೇನೋ ಅಂತ. ಓಕೆ ಮ್ಯಾಮ್. ಯಾರ ರಚನೆ ಇದು? ಕನಕದಾಸರ. ಆಯ್ತು, ಹಾಡಿ. ಸತ್ಯವಂತರ ಸಂಗವಿರಲು ತೀರ್ಥವೇತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕೆ, ಚಿಂತೆಯೇತಕೆ. ಸತ್ಯವಂತರ ಸಂಗವಿರಲು ತೀರ್ಥವೇತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕೆ, ಚಿಂತೆಯೇತಕೆ. ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕೆ, ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕೆ. ಮಾನಹೀನನಾಗಿ ಬಾಳ್ವ ಮನುಜನೇತಕೆ, ಮಾನಹೀನನಾಗಿ ಬಾಳ್ವ ಮನುಜನೇತಕೆ. ಜ್ಞಾನವಿಲ್ಲದೇನೂ
ಸತ್ಯವಂತರ ಸಂಗವಿರಲು ತೀರ್ಥವೇತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕೆ ಚಿಂತೆಯೇತಕೆ ಮಾತು ಕೇಳದೆ ಮರೆತು ನಡೆವ ಮಕ್ಕಳೇತಕೆ ಮಾತು ಕೇಳದೆ ಮರೆತು ನಡೆವ ಮಕ್ಕಳೇತಕೆ ಪ್ರೀತಿಯಿಲ್ಲದೆ ಎಡೆಯಲಿಕ್ಕಿದ ಅನ್ನವೇತಕೆ ಪ್ರೀತಿಯಿಲ್ಲದೆ ಎಡೆಯಲಿಕ್ಕಿದ ಅನ್ನವೇತಕೆ ನೀತಿ ಅರಿತು ನಡೆಯದಿರುವ ಬಂಟನೇತಕೆ ಸೋತು ಹೆಣ್ಣಿಗೆ ಎದರಿ ನಡೆವ ಪುರುಷನೇತಕೆ ಪುರುಷನೇತಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕೆ ಚಿಂತೆಯೇತಕೆ ಚಿಂತೆಯೇತಕೆ. ಅಮೃತ, ಬಹಳ ಸೊಗಸಾಗಿ ಹಾಡ್ತೀರಾ, ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದೀರಾ. ನಿಮ್ಮ ಮುಂದಿನ ಜೀವನದಲ್ಲಿ ಯಶಸ್ಸು ನಿಮ್ಮದಾಗಲಿ, ಹಾಗೆ ನೀವು ಒಳ್ಳೆಯ ಹಾದಿಯನ್ನೇ ಅರಸುವಂತಾಗಲಿ ಅಂತ ಹಾರೈಸ್ತಾ ಇವತ್ತಿನ ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮಸ್ಕಾರ. ಧನ್ಯವಾದಗಳು ಮ್ಯಾಮ್. ಯುವ ಮಿತ್ರರೇ, ಇವತ್ತಿನ ಯುವವಾಣಿಯಲ್ಲಿ ನಿಮಗೆ ಪರಿಚಯ ಆಗಿದ್ದು ಗಾಯನ ಪ್ರತಿಭೆ ಎಚ್ ಅಮೃತ ಅವರು. ಈ ಪ್ರತಿಭೆಯ ಪರಿಚಯ ನಿಮಗೆ ಖುಷಿ ಕೊಡ್ತು ಅಂತ ಭಾವಿಸ್ತಾ ಇವತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.